ಗೋಧೋಳಿ ಲಗ್ನದ ಸುಮುಹೂರ್ತದಲ್ಲಿ ಇಂದು ಜನವರಿ 31ನೇ ತಾರೀಕು 2025 ನಮಗೆ ನಮ್ಮ ಜೀವನದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಒಂದು ಸುಸಂದರ್ಭ ಅಂತೇಳಿ ಹೇಳ್ತಾ ಇದ್ದೇನೆ. ಇಂದು ಸಂಗೀತ ಕ್ಷೇತ್ರದಲ್ಲಿ ಅಪ್ರತಿಮವಾದಂತಹ ಸಾಧನೆ ಮಾಡಿದಂತಹ ದಿಗ್ಗಜರು ಇಂದು ನಮ್ಮ ನಿವಾಸಕ್ಕೆ ಆಗಮಿಸಿ ನಮ್ಮೆಲ್ಲರನ್ನ ಹರಸಿದ್ದಾರೆ. ಶ್ರೀರಕ್ಷಾ ಇವರ ಸಂಗೀತ ಕ್ಷೇತ್ರದ ಸಂಗೀತ ಪಯಣದ ಈ ಹಾದಿಯಲ್ಲಿ ಸಂಗೀತದ ಪ್ರಾರಂಭಿಕ ಶಿಕ್ಷಣವನ್ನ ಶ್ರೀಯುತ ವೆಂಕಟಕೃಷ್ಣ ಬಂಟ್ವಾಳ ಇವರು ಗುರುಗಳಾಗಿ ಪೂರ್ಣ ರೀತಿಯ ಸಹಕಾರವನ್ನ ನೀಡಿದ್ದಾರೆ. ಇವತ್ತು ಅವರು ಆಗಮಿಸಬೇಕಿತ್ತು, ಆದರೆ ಅವರಿಗೆ ಅನಿವಾರ್ಯ ಕಾರಣದಿಂದ ಬೇರೊಂದು ಕಾರ್ಯಕ್ರಮದಲ್ಲಿ ಇವತ್ತು ತೊಡಗಿಸಿಕೊಳ್ಬೇಕಾದಂತಹ ಸಂದರ್ಭದಲ್ಲಿ ಅವರಿಗೆ ಬರಲಿಕ್ಕೆ ಅನಾನುಕೂಲ ಆಗಿದೆ. ಅವರ ಪೂರ್ಣ ಅನುಗ್ರಹ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಮೇಲಿದೆ ಅಂತೇಳಿ ಅಂದ್ಕೊಂಡಿದ್ದೇನೆ. ತದನಂತರದಲ್ಲಿ ಇತ್ತೀಚೆಗೆ ಒಂದು 5 ವರ್ಷಗಳಿಂದ ಶ್ರೀರಕ್ಷನ ಸಂಗೀತ ಪಯಣದ ಗುರುಗಳಾಗಿ ಬೆಂಗಳೂರಿನ ವಿದುಷಿ ಶ್ರೀಮತಿ ಶಾಂತಾ ನರಸಿಂಹನ್ ತಾವೆಲ್ಲ ನೋಡಿದಿರಿ, ದಂಪತಿಗಳು ಸಮೇತರಾಗಿ ಅವರ ಮಗ ಮತ್ತೆ ಮೊಮ್ಮಕ್ಕಳು ಮತ್ತೆ ಅವರ ಮೊಮ್ಮಗ ಆಗಮಿಸಿದ್ದಾರೆ. ಇವತ್ತು ಈ ವಯಸ್ಸಿನಲ್ಲೂ ನಮ್ಮ ಮನೆಗೆ ಆಗಮಿಸಿದ್ದಾರೆ ಅಂತ ಹೇಳಿದ್ರೆ ಸಾಕ್ಷಾತ್ ಸರಸ್ವತಿ ಮಾತೆಯೇ ನಮ್ಮ ಮನೆಗೆ ಪಾದಾರ್ಪಣೆಗೈದ ಹಾಗಾಯಿತು. ಶ್ರೀರಕ್ಷನ ಸಂಗೀತ ಪಯಣದಲ್ಲಿ ಅವಳನ್ನ ಪ್ರತಿ ಹೆಜ್ಜೆಗೂ ಪ್ರೋತ್ಸಾಹಿಸುತ್ತಾ ತನ್ನಲ್ಲಿರುವ ವಿದ್ಯೆಯನ್ನ ಧಾರೆ ಎರಿತಾ ಇರುವಂತಹ ಆದರಣೀಯ ಗುರು ದಂಪತಿಗಳು ನಮ್ಮೊಂದಿಗೆ ಇದ್ದಾರೆ. ಅವರನ್ನ ಎಲ್ಲರ ಪರವಾಗಿ ನಾನು ಅತ್ಯಂತ ಗೌರವಪೂರ್ವಕವಾಗಿ ಮತ್ತು ಭಕ್ತಿಪೂರ್ವಕವಾಗಿ ನಮ್ಮ ಈ ಎಲ್ಲರ ಪರವಾಗಿ ಶ್ರೀ ಗುರುಕೃಪಾ ನಿವಾಸಕ್ಕೆ ಶ್ರದ್ಧಾಭಕ್ತಿಯಿಂದ ಗುರು ದಂಪತಿಗಳನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರ ಮಗ ಶ್ರೀಯುತ ಮುರಳೀಧರಣ್ಣ ಅವರು ಸಹ ನಮ್ಮೊಂದಿಗಿದ್ದಾರೆ. ದೂರದ ಬೆಂಗಳೂರಲ್ಲಿದ್ದರೂ ಸಹ ಅವರ ಮೊಮ್ಮಗನ ಮನೆಯಲ್ಲಿ ಮಂಗಳೂರಲ್ಲಿ. ಅದು ನಮ್ಮ ಸೌಭಾಗ್ಯ. ಬಹುಶಃ ಗೋಪಾಲ್ ಸರ್ ನಾವು ಒಂದು ಕಾರ್ಯಕ್ರಮದ ಆಡಿಯೋ ಎಡಿಟಿಂಗ್ ಆಗಿ ನಾವು ಅವರನ್ನ ಭೇಟಿಯಾದ ಸಂದರ್ಭ, ಅವರ ಮಿಸಸ್ ಇದ್ದಾರೆ, ಇಲ್ಲಿ ಅವರು ಹಿಂದೆ ಇದ್ದಾರೆ, ಮಿಸಸ್ ಇದ್ದಾರೆ. ಇವರು ಶ್ರೀರಕ್ಷ ಒಂದ್ಸಲ ಅವರ ಮನೆಗೆ ಹೋದಾಗ ಅವರ ಪರಿಚಯ ಆದದ್ದು ಆ ಮುಖೇನವಾಗಿ. ಮನೆಗೆ ಹೋದಾಗ ಗುರುಗಳು ನಮಗೆ ಸಿಕ್ಕಿದ್ರು. ಇವರು ನಮ್ಮ ಗೋಪಾಲ್ ಸರ್ ಸಹ ಒಬ್ಬ ಒಳ್ಳೆಯ ವೀಣಾ ಕಲಾವಿದ, ವೀಣಾವಾದಕರು, ಸರಸ್ವತಿ ವೀಣೆಯ ಆರಾಧಕರು ಮತ್ತು ಕಲಾವಿದರು. ಅದಲ್ಲದೆ ಸರಸ್ವತಿ ವೀಣೆಯನ್ನ ಸುಮಾರು ಮಕ್ಕಳಿಗೆ ತನ್ನಲ್ಲಿರುವಂತಹ ವಿದ್ಯೆಯನ್ನ ಧಾರೆ ಎರಿತಾ ಇರುವಂತಹ ಗುರುಗಳು ಇವತ್ತು ನಮ್ಮೊಂದಿಗಿದ್ದಾರೆ. ಗುರು ದಂಪತಿಗಳು ಇಬ್ಬರು ಸಹ. ದೀಪ್ಯಕ್ಕ ಬನ್ನಿ ಈ ಕಡೆ. ಅವರನ್ನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ನಮ್ಮ ಶ್ರೀ ಗುರು ಕೃಪಾಕ್ಕೆ ಸ್ವಾಗತ. ಸಹ ಅವರ ಮಗ ಮುರಳೀಧರ್ ಇವರನ್ನು ಸಹ ನಾನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವತ್ತು ನಾವೆಲ್ಲ ಸೇರಿರುವಂತಹ ವಿಷಯ ತಮ್ಗೆಲ್ರಿಗೂ ಗೊತ್ತೇ ಇದೆ. ಶ್ರೀರಕ್ಷನ ಸಂಗೀತ ಪಯಣದಲ್ಲಿ ಜೊತೆಯಾಗಿರುವಂತಹ ಗುರುಗಳ ಮುಖೇನವಾಗಿ ಶ್ರೀರಕ್ಷಾ ಅವರು ಅವರು ಕಲಿತಿರುವಂತಹ ವಿದ್ಯೆಯನ್ನ ಒಂದಷ್ಟು ಮಕ್ಕಳಿಗೆ ಧಾರೆ ಎರಿಬೇಕು ಎನ್ನುವಂತಹ ಆಸೆ ಗುರುಗಳದ್ದು ಬಹಳ 1-2 ವರ್ಷಗಳಿಂದೀಚೆಗೆ ಅವರು ಹೇಳ್ತಾ ಇದ್ದಾರೆ. ಆದ್ರೆ ನಮ್ಗೆ ಇನ್ನಷ್ಟು ಟೈಮ್ ಹೋಗ್ಲಿ ಎನ್ನುವಂತಹ ಯೋಚನೆಯಲ್ಲಿದ್ದೆವು. ಆದ್ರೆ ಈ ಸಲ ಅವರು ಬಂದಾಗ ಮತ್ತಷ್ಟು ಒಂದು ಬೇಡಿಕೆಯನ್ನು, ಅವರ ಒಂದು ಆಶೀರ್ವಾದವನ್ನ ಇಟ್ಟಿರುವುದರಿಂದ ನಾವು ಅವಳು ಕಲಿತಿರುವಂತಹ ಒಂದಷ್ಟು ಸಂಗೀತದ ಜ್ಞಾನವನ್ನ ಆಸಕ್ತ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಕೊಡಬೇಕು ಎನ್ನುವಂತಹ
ಆಸೆಯಿಂದ ಇಂದು ನಮ್ಮ ಶ್ರೀ ಗುರುಕೃಪಾ ನಿವಾಸದಲ್ಲಿ ಮಾಧುರ್ಯ ಎನ್ನುವಂತಹ ಸಂಗೀತ ತರಗತಿಯನ್ನ ಶ್ರೀ ಗುರುಗಳ ಮೂಲಕ ನಾವಿವತ್ತು ಪ್ರಾರಂಭಿಸಲಿಕ್ಕಿದ್ದೇವೆ. ಬಂದಿರುವಂತಹ ಮಕ್ಕಳನ್ನ ಸೇರಿಸಲಿಕ್ಕೆ ಬಂದಿರುವಂತಹ ಎಲ್ಲ ಹೆತ್ತವರನ್ನ ಮತ್ತು ಮಕ್ಕಳನ್ನ ಅತ್ಯಂತ ಗೌರವಪೂರ್ವಕವಾಗಿ ನಮ್ಮ ಶ್ರೀ ಗುರು ಕೃಪಾ ನಿಲಯಕ್ಕೆ ನಾನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮೆಲ್ಲ ಹಿತೈಷಿ ಬಂಧುಗಳು ನಮ್ಮ ಪೂಂಜಾಲ್ಕಟ್ಟೆಯಿಂದ ಬೇಬೆಣ್ಣ ಬಂದಿದ್ದಾರೆ. ಹಾಗೆ ನಮ್ಮ ಶ್ರೀರಕ್ಷಣಾ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆಯ ಗುರುಗಳಿದ್ದಾರೆ. ಮೇಡಮ್ ಮುಂದೆ ಬರಬೇಕು. ಶ್ರೀರಕ್ಷಣಾ ಪ್ರತಿ ಹೆಜ್ಜೆಯಲ್ಲೂ ಅವಳ ಶೈಕ್ಷಣಿಕ ಬೆನ್ನೆಲುಬಾಗಿ ನಿಂತಹ ನಮ್ಮ ಮರಿಯ ಟೀಚರ್ ಇವರಿದ್ದಾರೆ. ಅವರನ್ನು ಸಹ ಮರಿನ ಟೀಚರ್ ನಮ್ಮ ಮಗನನ್ನ ಈಗ ಸಂಗೀತ ಕ್ಲಾಸಿಗೆ ಸೇರಿಸಿದ್ದಾರೆ. ಇವರು ಅವಳ ಗುರುಗಳು, ಅವರಿಬ್ರು ಸಹ ಪ್ರಾಥಮಿಕ ಶಾಲೆಯ ಗುರುಗಳು. ಈ ಸಂದರ್ಭದಲ್ಲಿ ಅವರನ್ನು ಸಹ ನಮ್ಮ ಮನೆಗೆ ಅತ್ಯಂತ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರವೀಂದ್ರಣ್ಣ ಇದ್ದಾರೆ. ರವೀಂದ್ರ ಬಂಗೆ ಸೈನ್ಯ ಕಾರ್ಯದರ್ಶಿ ಅಜಿತ್ ರವರಿದ್ದಾರೆ. ಹಾಗೆ ಅಚ್ಯುತಗಟ್ಟಿಯವರು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಮೆಂಬರ್ ಸಹ ಹೌದು, ಹಾಗೂ ನಮ್ಮ ಪಂಚಾಯತ್ನ ಸದಸ್ಯರು ಹೌದು, ಹಾಗೂ ನಮ್ಮ ಶ್ರೀಮತಿ ಗೀತಾ ಡಿ ಕುಂದರ್ ಅವರು ಕೊಣಾಜೆ ತಾಲೂಕ್ ಪಂಚಾಯತ್ನ ಅಧ್ಯಕ್ಷರು ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ಡ್ ಇದರ ಮಹಿಳಾ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಾಗೆ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆಯ ಅಧ್ಯಕ್ಷರು ಮತ್ತು ನಿವೃತ್ತ ಶಿಕ್ಷಕರಾಗಿರುವಂತಹ ನಮ್ಮ ಗಂಗಾ ಟೀಚರ್ ಅವರು ಸಹ ಅವರ ಉಪಸ್ಥಿತಿಯನ್ನು ಸಹ ಅತ್ಯಂತ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವಿಶ್ವಮಂಗಳ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆಯಾಗಿರುವಂತಹ ಶ್ರೀಮತಿ ಪೂರ್ಣಿಮಾ ಶೆಟ್ಟಿ ಅವರನ್ನು ಸಹ ನಾನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಅವಳ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಮತ್ತೆ ನೆರೆಕರೆ ಎಲ್ಲ ನಮ್ಮ ಹಿತೈಷಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ನಮ್ಮ ನಿವೃತ್ತ ಶಿಕ್ಷಕರು ಇವರು ಬಹುಶಃ ಶ್ರೀರಕ್ಷನನ್ನು ತನ್ನ ಮಗಳಂತೆ ಭಾವಿಸಿಕೊಂಡವರು ನಮ್ಮ ಟೀಚರ್. ಇಲ್ಲೇ ಪಕ್ಕದ ಮನೆ ಇದೆ, ಬಟ್ ದಿನಕ್ಕೆ ಒಂದು ಸಲ ಶ್ರೀರಕ್ಷ ಅವರ ಮನೆಗೆ ಹೋಗಿ ನೋಡಿ ಬರಲಿಲ್ಲ ಅಂತಂದ್ರೆ ಅವರಿಗೆ ಸಮಾಧಾನ ಇರೋದಿಲ್ಲ ಅಂತ ನಿವೃತ್ತ ಶಿಕ್ಷಕರು, ನಮ್ಮ ಆತ್ಮೀಯರು, ಬಹಳ ಗೌರವಾನ್ವಿತರಾಗಿರುವಂತಹ ಟೀಚರ್ ಇದ್ದಾರೆ ನಮ್ಮ ಜೊತೆ. ಅವರನ್ನು ಸಹ ಅತ್ಯಂತ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಶ್ರೀಧರಣ್ಣ ಇದ್ದಾರೆ. ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಸದಾ ಪ್ರೋತ್ಸಾಹವನ್ನು ನೀಡ್ತಾ ಇರುವಂತಹ ಶ್ರೀಧರಣ್ಣ ಇದ್ದಾರೆ. ನವಣೆಯನ್ನ ಇದ್ದಾರೆ. ಎಲ್ಲರೂ ನಮ್ಮ ಹಿತೈಷಿಗಳು, ದಯವಿಟ್ಟು ಹೆಸರು ಬಿಟ್ಟು ಹೋಗಿದ್ರೆ ಕ್ಷಮಿಸಬೇಕು. ಜಾಗದ ಅಭಾವದಿಂದ ನಮಗೆ ಹೊರಗಡೆ ಯಾರಿದ್ದಾರೆ ಅಂತೇಳಿ ಕಾಣಿಸ್ತಾ ಇಲ್ಲ. ಎಲ್ಲರನ್ನು ಸಹ ನಾನು ಹೃದಯ ತುಂಬಿ ನಾನು ಈ ದಿನಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಮಕ್ಕಳು ಕೇವಲ ಸಂಗೀತ ಪಯಣ 1-2 ದಿನದಲ್ಲಿ ಆಗುವಂಥದ್ದಲ್ಲ. ನಿರಂತರ ಅಭ್ಯಾಸ ಇರಬೇಕು. ದಯವಿಟ್ಟು ರವಿಯಣ್ಣ ಮುಂದೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಆಗಮನ ಆಗಿದೆ ನಮ್ಮ ಮನೆಗೆ. ದಯವಿಟ್ಟು ರವಿಯಣ್ಣ ನಿಮ್ಮನ್ನು ಇಂದು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಭಜನಾ ಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ಸಾಧನೆ ಮಾಡ್ತಾ ಇರುವವರು, ಅನೇಕ ಭಜನಾ ತಂಡಗಳನ್ನು ರಚಿಸಿಕೊಂಡು ಒಂದಷ್ಟು ಮಕ್ಕಳಿಗೆ ಸಂಸ್ಕಾರದ ಜೀವನ ಮತ್ತು ಭಜನೆಯನ್ನ ಬೋಧಿಸ್ತಾ ಇರುವಂತಹ ಗುರುಗಳು ಇವತ್ತು ನಮ್ಮ ಜೊತೆ ರವಿ ಮಂಜನಾಡಿ ಅವರಿದ್ದಾರೆ. ದೊಡ್ಡ ಕಲಾವಿದರು ಸಹ ಹೌದು, ಅನನ್ಯ ಗುರುಭಕ್ತರು ಸಹ. ಇವತ್ತು ಒಂದಷ್ಟು ವಿಚಾರಗಳನ್ನ ಶ್ರೀರಕ್ಷಣಿಗೆ ಸಹ ಒಳ್ಳೆಯ ಮಾರ್ಗದರ್ಶನವನ್ನ ಸದಾ ನೀಡ್ತಾ ಇರುವವರು, ಸಂಸ್ಕಾರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀಡ್ತಾ ಸಮಾಜದ ಜೊತೆಯಲ್ಲಿ ಒಳ್ಳೆಯ ಒಡನಾಟ ಇರುವಂತಹ ರವಿ ಸರ್, ನಿಮಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸಂದರ್ಭದಲ್ಲಿ ಎಲ್ಲರನ್ನು ಸಹ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡು, ಶಾಲೆಯ ಟೀಚರ್ ಅವರು ಈಗ ಶ್ರೀರಕ್ಷನಿಂದ ಸಂಗೀತವನ್ನ ಕಲಿಬೇಕು ಅಂತೇಳಿ ಅವರು ಸ್ಟೂಡೆಂಟ್ ಆಗಿ ನಮ್ಮಲ್ಲಿ ಜಾಯಿನ್ ಆಗ್ತದೆ. ಅದು ಸಹ ಒಂದು ಖುಷಿ. ಎಲ್ಲ ಮಹಿಳೆಯರಿಗೆ ಒಂದು ಪ್ರೇರಣೆ. ಮಕ್ಕಳ ಒಟ್ಟಿಗೆ ಟೀಚರ್ ಇದ್ದಾನೆ. ನಾನು ಹೇಳೋದಿಷ್ಟೇ, ಸಂಗೀತ ಪಯಣ ಎನ್ನುವಂಥದ್ದು ಇವತ್ತಿಂದ ನಾಳೆಗೆ, ಯಾವುದೇ ಕಲಾ ಪಯಣ ಎನ್ನುವಂಥ ಇವತ್ತಿಂದ ನಾಳೆಗೆ ಖಂಡಿತವಾಗಿಯೂ ಆಗುವಂಥದ್ದಲ್ಲ. ಅದಕ್ಕೆ ನಿರಂತರವಾದಂತಹ ಪರಿಶ್ರಮ ಇರಬೇಕು ಮತ್ತು ಜೊತೆಗೆ ನಿರಂತರ ಅಭ್ಯಾಸ ಮತ್ತು ಗುರುಗಳ ಮಾರ್ಗದರ್ಶನದೊಂದಿಗೆ ಮಾತ್ರ
ಮುಂದುವರಿಲಿಕ್ಕೆ ಸಾಧ್ಯ ಅಂತೇಳಿ ಹೇಳ್ತೇನೆ. ಅದಲ್ಲದೆ ಇವತ್ತು ನಮ್ಮ ಜೊತೆ ನಮ್ಮ ಭರತನಾಟ್ಯ ಗುರುಗಳಾಗಿರುವಂತಹ ಶ್ರೀರಕ್ಷಣ ಭರತನಾಟ್ಯ ಗುರುಗಳಾಗಿರುವಂತಹ ಶ್ರೀಮತಿ ರೇಷ್ಮಾ ನಿರ್ಮಲ್ ಭಟ್, ವಿದುಷಿ ಶ್ರೀಮತಿ ರೇಷ್ಮಾ ನಿರ್ಮಲ್ ಭಟ್ ಇವತ್ತು ನಮ್ಮ ಜೊತೆ ಇರಬೇಕಿತ್ತು. ಆದರೆ ನಾಡಿದ್ದು 2ನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಉಡುಪಿಯಲ್ಲಿ ನಡೀತಾ ಇರೋದ್ರಿಂದ ಮಕ್ಕಳಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ನನ್ನ ಆಶೀರ್ವಾದ ಸದಾ ಶ್ರೀರಕ್ಷಣ ಮೇಲಿದೆ ಎನ್ನುವಂತಹ ಮಾತನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಹಾಗೆ ಸರಸ್ವತಿ ವೀಣೆ ಗುರುಗಳಾಗಿರುವಂತಹ ಜಯಲಕ್ಷ್ಮಿ ಭಟ್ ಕಾರ್ಕಳ ಇವರು ಸಹ ಬೇರೊಂದು ಕಾರ್ಯಕ್ರಮದಲ್ಲಿ ಹೋಗ್ಲಿಕ್ಕಿದ್ದರಿಂದ ಇವತ್ತು ನಮ್ಮ ಮನೆಗೆ ಆಗಮಿಸ್ಲಿಕ್ಕೆ ಆಗಲಿಲ್ಲ. ನಾವು 4 ಜನ ಗುರುವರಿಯರನ್ನ ಬಹಳ ಭಕ್ತಿಪೂರ್ವಕವಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀರಕ್ಷಣ ಕಲಾ ಪಯಣದಲ್ಲಿ ಎಲ್ಲರ ಸಹಕಾರ ಇರಲಿ, ತುಂಬು ಹೃದಯದ ಸಹಕಾರ ನಮ್ಮೆಲ್ಲರ ಮೇಲಿರಲಿ. ಅವಳಿಗೆ ಶೈಕ್ಷಣಿಕ ಶಿಕ್ಷಣವನ್ನು ನೀಡ್ತಾ ಇರುವಂತಹ ಎಲ್ಲ ಗುರುಗಳನ್ನು ಹಾಗೂ ನೀಡಿದ ಎಲ್ಲ ಗುರುಗಳನ್ನು ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಅವರೆಲ್ಲರಿಗೂ ನಮಿಸಿಕೊಂಡು ಮಾಧುರ್ಯ ಸಂಗೀತ ತರಗತಿ ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಗುರು ಶಿಷ್ಯರ ಒಂದು ಪಯಣ ಉತ್ತಮ ರೀತಿಯಲ್ಲಿ ಮುಂದುವರಿಯಲಿ, ದೇವರು ಅದನ್ನು ಒಳ್ಳೆಯ ರೀತಿಯಿಂದ ಮುಂದುವರಿಸುವಂತಹ ಶಕ್ತಿಯನ್ನು ಪರಮಾತ್ಮನು ಶ್ರೀರಕ್ಷಣೆಗೆ ಅನುಗ್ರಹಿಸಲಿ ಹಾಗೂ ಕಲಿಯುವಂಥ ಎಲ್ಲ ಮಕ್ಕಳಿಗೆ ಆ ಸಂಗೀತ ಜ್ಞಾನವನ್ನು ತಾಯಿ ಶಾರದಾಂಬೆ ಸದಾ ಅನುಗ್ರಹಿಸಲಿ ಎನ್ನುವಂತಹ ದಿವ್ಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದಿನ ಕಾರ್ಯಕ್ಕೆ ಅಣಿಯಾಗ್ತಾ ಇದ್ದೇವೆ. ಗುರುಗಳಿಂದ ದೀಪ ಪ್ರಜ್ವಲನೆಯ ಮೂಲಕ ಮಾಧುರ್ಯ ಸಂಗೀತ ತರಗತಿಗೆ ಚಾಲನೆ ನೀಡಬೇಕು ಅಂತೇಳಿ ಗುರುಗಳಲ್ಲಿ ವಿನಂತಿಸ್ತಾ ಇದ್ದೇವೆ. ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ. ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದಂತೆ, ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದಂತೆ, ಎನ್ನಾಗ್ಯೂ ಭಾಗ್ರದೋಳ್ ನೆಲೆಸಿರು ಅನುದಿನ. ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ. ಆರು ಶಾಸ್ತ್ರ ಪುರಾಣದ ಎಲಿಸು ಸರ್ವದಾ, ನೀರು ನದಿಯೋಳು ಹರಿವಂತೆ ಚತುರ್ವೇದ ಸಾರವ ಅರುಹೆನ್ನ ದ್ಯೂಹೆಯೊಳು ಅನುದಿನ. ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ. ಸಾಧು ಸಂಗತಿಯ ಕೊಡು ಯಾವಾಗಲೂ, ಮಾಧುರ್ಯ ವಚನ ನೀಡು. ವಾದ ತರ್ಕದೋಡು ಸೋಲದ ವರವನೆ ಕೊಡು. ಆದಿ ಶೃಂಗೇರಿ ಶ್ರೀ ಶಾರದೆ ಜಯ ಮಾಡು. ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸ
ಶಾರದೆ 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 ಸಾಪಾಸ ಅಂತ ಫಸ್ಟ್ ಈಗ ನಾನು ಹೇಗೆ ಹೇಳ್ತೇನೆ ಹಾಗೆ ನೀವು ರಿಪೀಟ್ ಮಾಡಿ. ಕೆಳಗೆ ಈ ರಾಗದ ಹೆಸರು ಮಾಯಾಮಾಳವ ಗೌಳ ಅಂತ. ಹೇಳಿ, ಮಾಯಾಮಾಳವ ಗೌಳ. ಆದಿತಾಳ. ಮಾಯಾಮಾಳವ ಗೌಳ ರಾಗ, ಮಾಯಾಮಾಳವ ಗೌಳ ರಾಗ, ಆದಿತಾಳ. ಇದನ್ನು ರಚಿಸಿದವರು ಯಾರು ಗೊತ್ತಾ? ನಮ್ಮ ಸಂಗೀತದ ಪಿತಾಮಹ ಇವರನ್ನು ಪುರಂದರದಾಸರು. ಯಾರು ರಚಿಸಿದ್ದು? ಈ ತಾಳದಲ್ಲಿ ಎಷ್ಟು ಅಕ್ಷರ ಇದೆ ಗೊತ್ತಾ? ಹೇಗೆ ಹಾಕುದು? ಈ ಆದಿತಾಳನ್ನ ಹೇಗೆ ಹಾಕುದು? 1 2 3 4 5 6 7 8. ಎಷ್ಟು ಅಕ್ಷರ ಇದೆ? 8 ಅಕ್ಷರ ಇದೆ. ಆದಿತಾಳದಲ್ಲಿ ಎಷ್ಟು ಅಕ್ಷರ ಇದೆ? 8 ಅಕ್ಷರ ಇದೆ. ಈ ತಾಳದ ಹೆಸರೇನು? ಆದಿತಾಳ. ರಾಗ ಮಾಯಾಮಾಳವ ಗೌಡ. ಹೇಳಿ. ಹೀಗೆ ತಟ್ಟಿ ಹೀಗೆ ಬೆರಳನ್ನ ಎಣಿಸಿದ್ರೆ ಇದನ್ನೇನ್ ಹೇಳ್ತಾರೆ ಗೊತ್ತಾ? ಲಘು ಅಂತ. ಹೀಗೆ ತಟ್ಟಿ ಹೀಗೆ ಹಿಂದೆ ತಿರುಗಿಸಿದ್ರೆ ಧೃತ ಅಂತ. ಆದಿತಾಳಕ್ಕೆ ಒಂದು ಲಘು, ಎರಡು ಧೃತ. ನನ್ನ ತಮ್ಮ
ಸೀನಿಯರ್ ಮಾಡ್ತಾ ಇದ್ದಾರೆ ಓದಕ್ಕೆ ಬರಲ್ಲ ಮಾಯ್ಪಾಟ ಸರಿಗಮ್ಮ ಸರಿಗಮ್ಮ ಹೇಳಿಸಿ ಆಮೇಲೆ ಮತ್ತೆ 5 ವರ್ಷಕ್ಕೆ ಬಂದು ಸೇರ್ತಿದ್ದಾರೆ ಇಂಟ್ರೆಸ್ಟಿಂದ ಕಲಿಯೋದಿದ್ದಾರೆ ಅದೇ ಆ ಥರ ಬೆಳೆಸ್ಕೊಂಡು ಹೋಗ್ಬೇಕು ಅಷ್ಟೇ ಶುರು ಮಾಡಿಬಿಟ್ಟು ಬಿಟ್ಟಿರಬಾರ್ದು ಕಷ್ಟ ಅಂತ ಹೋಗ್ತಾ ಹೋಗ್ತಾ ಎಲ್ಲ ಹೀಗೆ ತಾನೇ ಕಷ್ಟ ಆ ಥರ ಚೆನ್ನಾಗಿ ಆಡ್ಬೋದು ಇದರಲ್ಲಿರೋ ಇದು ದೇವದಾಸ್ಮನೆ ಯಾವುದು ಸಂಗೀತ ಒಂದೇ ಗಮ ಹೇಳು ಓದೋ ಥರ ಹೇಳು ಬಾಯ್ಪಾಠ ಮಾಡ್ತೀಯಲ್ಲ ಸರಿಗಮ 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 ಪದನಿಸ ಹೇಳು ಹಾಂ ಸಾನಿದಪ್ಪ ಜೋರಾಗಿ ಹೇಳು ಭಯ ಇಲ್ಲ ಸಾನಿದಪ್ಪ ಮಗ ಹೇಳೋ ಮಗು ಪದನಿಸ ಗಟ್ಟಿ ಪದ ಸಾನಿದಪ್ಪ ಮಗ ಈಗ ಹಾಡ್ತೀಯ ರಾಗವಾಗಿ ಸರಿಗಮ ಪದನಿಸ ಸಾನಿದಪ ಮಗರಿಸ ಆಮೇಲೆ ಆಗೋಲ್ಲ ಸರಿಗಮ ಪದನಿಸ ಹೆಸರು ಗೊತ್ತಾಗಲ್ಲ ಮಕ್ಕಳೇ ಚೆನ್ನಾಗಿ ಕಲಿಬೇಕು ಸಂಗೀತ ಮೇಡಮ್ ಹತ್ರ ಹೆಸರು ಅಳಬಾರ್ದು ಕ್ಲಾಸಿಗೆ ಬರಬೇಕು ಹಾಂ ಗೊತ್ತಾಯ್ತಾ ಸ್ಕೂಲಿಗೆ ಹಾಕಿ ಹೋಗ್ತೀರಾ ಸ್ಕೂಲಿಗೆ ಹೋಗ್ತೀರಾ ತಾನೇ ಹಾಗೇನೆ ಇಲ್ಲೂ ಬನ್ನಿ ಎಷ್ಟು ದಿವಸ ಆಯಿತು ವಾರದಲ್ಲಿ ಒಂದು ಸಲ ಶನಿವಾರ ಸರಿ ಅದು ಆಸೆ ದಿವಸ ಬೇರೆ ದಿವಸ ಚೆನ್ನಾಗಿ ಕಲಿತೀರಾ ನಾನು ಇನ್ನೊಂದು ಸಲ ಬರ್ತೀನಿ ಅಷ್ಟೊತ್ತಿಗೆ ಚೆನ್ನಾಗಿ ಕಲ್ತಿರ್ಬೇಕು ಮಾತಾಡುವ ಮಾತಾಡೋಕೆ ಬರ್ತಾ ಹ್ಞೂ ಚೆನ್ನಾಗಿ ಕಲಿಬೇಕು ಅಷ್ಟಿಂದ ಬರ್ತಾ ಇದ್ದಾರೆ ಸೀನಿಯರ್ ಮಾಡಿಬಿಡು ಅಂತ ಹೇಳ್ತೀನಿ ಇನ್ನೊಂದು 3 ಜನ ಇದ್ದಾರೆ ಚೆನ್ನಾಗಿ ನಮಗೆ ಗೊತ್ತಿರಬೇಕು ಮೃದಂಗ ಇಟ್ಕೊಂಡು ಎಲ್ಲ ಹಾಡಿ ಮಾಡಿ ಚೆನ್ನಾಗಿ ಸಂಗೀತ ಕಚೇರಿಗೆ ಹೋಗಿ ಕೇಳಬೇಕು ನಾವು ಕಲಿಸೋದು ಸ್ವಲ್ಪ ಆದರೆ ಕೇಳಿ ಸಂಗೀತನ ಬೆಳೆಸ್ಕೊಬೇಕು ಹಾಗೆಲ್ಲ ನಾವು ಅಡುಗೆ ಮಾಡಿದ್ವಿ ಇವ್ರಿಗೇನು ಇವಾಗ ಬೇಕಾದಷ್ಟು ಅನುಕೂಲ ಇದೆ ನಮ್ಗೆ ಆವಾಗೇನು ಟೇಪ್ ರೆಕಾರ್ಡು ಇದು ಏನೂ ಇಲ್ಲ ಲೈವ್ ಪ್ರೋಗ್ರಾಮ್ ಕೊಟ್ಬಿಟ್ಟು ಬಂದುಬಿಡ್ತಿದ್ವಿ ಎಲ್ಲ ಅನುಕೂಲಗಳು ಬೇಕಾದಷ್ಟಿದೆ ಅಂತೆ ಸಂಗೀತದ ಕಚೇರಿಗೆ ಫೇಸ್ಬುಕ್ ಅದೆಲ್ಲ ಬಳಸ್ಕೊಂಡು ನಾವು ನಮಗೆ ಬೇಕಾದಷ್ಟು ಆರಿಸ್ಕೋಬೇಕು ಸಂಗೀತ ಕಚೇರಿ
ಕೃಷ್ಣ ಬಾರೋ ಕೃಷ್ಣ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ ಕೃಷ್ಣ ಬಾರೋ ಕೃಷ್ಣ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ ಸಣ್ಣ ಹೆಜ್ಜೆಯನ್ನಿಟ್ಟು ಎಚ್ಚರಗಳಿಂದ ಸಣ್ಣ ಹೆಜ್ಜೆಯನ್ನಿಟ್ಟು ಎಚ್ಚರಗಳಿಂದ ಕೃಷ್ಣ ಬಾರೋ ಕೃಷ್ಣ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ ಮನ್ಮಥ ಜನಕನೇ ಬೇಗನೆ ಬಾರೋ ಕಮಲಾಪತಿ ಬಾರಯ್ಯನು ಮನ್ಮಥ ಜನಕನೇ ಬೇಗನೆ ಬಾರೋ ಕಮಲಾಪತಿ ಬಾರಯ್ಯನು ಅಮಿತ ಪರಾಕ್ರಮ ಶಂಕರ ಶಂಕರ ಬಾರೋ ಅಮಿತ ಪರಾಕ್ರಮ ಶಂಕರ ಬಾರೋ ಕರುಣೆಯ ಗಾತ್ರನೇ ಬಾರಯ್ಯ ತೋರೆ ಅಮಿತ ಪರಾಕ್ರಮ ಅಮಿತ ಪರಾಕ್ರಮ ಅಮಿತ ಪರಾಕ್ರಮ ಶಂಕರ ಬಾರೋ ಕಮಲೀಯ ಗಾತ್ರನೇ ಬಾರಯ್ಯ ತೋರೆ ಕೃಷ್ಣ ಬಾರೋ ಕೃಷ್ಣ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ ಆರು ಬೆಣ್ಣೆಗಳ ಕೈಯಲ್ಲಿ ಕೊಡುವೆ ಆರು ಬೆಣ್ಣೆಗಳ ಕೈಯಲ್ಲಿ ಕೊಡುವೆ ಮೇಲಾಗಿ ಭಕ್ಷ್ಯಗಳ ಮುಚ್ಚಿಟ್ಟು ತರುವೆ ಆರು ಬೆಣ್ಣೆಗಳ ಕೈಯಲ್ಲಿ ಕೊಡುವೆ ಮೇಲಾಗಿ ಭಕ್ಷ್ಯಗಳ ಮುಚ್ಚಿಟ್ಟು ತರುವೆ ಜಾಲ ಮಾಡದೆ ನೀ ಬಾರಯ್ಯ ದೊರೆಯೇ ಬಾಳ ಎನ್ನ ತಂದೆ ಪುರಂದರ ವಿಠಲ ಜಾಲ ಮಾಡದೆ ನೀ ಬಾರಯ್ಯ ದೊರೆಯೇ ಬಾಳ ಎನ್ನ ತಂದೆ ಪುರಂದರ ವಿಠಲ ಕೃಷ್ಣ ಬಾರೋ ಕೃಷ್ಣ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ 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 ಶ್ರೀಕಂಠ ಎಸ್ ಹಾಂ ಹರಿ ಓಂ ಆತ್ಮೀಯ ಭಗವದ್ಭಕ್ತರು ಹಾಗೂ ಸಂಗೀತ ಪ್ರೇಮಿಗಳು ಎಲ್ಲರನ್ನೂ ಉದ್ದೇಶಿಸಿಕೊಂಡು ಇವತ್ತು ನಮ್ಮ ಕುಮಾರಿ ಶ್ರೀರಕ್ಷಾ SH ಪೂಜಾರಿ ಕೊಣಾಜೆ ಇವರ ಮನೆಯಲ್ಲಿ ಮಾಧುರ್ಯ ಸಂಗೀತ ತರಗತಿ ಒಂದು ಶಿಬಿರದಾಗಿ ಪ್ರತಿ ವಾರವೂ ಮಕ್ಕಳನ್ನು ಸೇರಿಸಿಕೊಂಡು ಮಕ್ಕಳಿಗೆ ತಾನು ಹಿರಿಯರಿಂದ ಕಲಿತ ವಿದ್ಯೆಯನ್ನು ಮತ್ತೆ ಅದನ್ನು ಸಮಾಜಕ್ಕೆ ನಮ್ಮ ಮನುಕುಲಕ್ಕೆ ಕೊಡುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ ಇವತ್ತು ವಿಶೇಷವಾಗಿ. ಹಾಗೆ ಶ್ರೀಕಂಠ
ಆರ್ ಕೆ ಶ್ರೀಕಂಠಯ್ಯ ಇವರ ಶಿಷ್ಯ ವೃಂದದ ಅವರೊಂದು ಇಲ್ಲೂ ಆ ವಂಶದ ಪರಂಪರೆ ಇವರು ಇವತ್ತು ಮನೆಗೆ ಬಂದಿದ್ದಾರೆ. ನಮ್ಮ ಶ್ರೀರಕ್ಷನಿಗೆ ವಿದ್ಯೆಯನ್ನು ಕಲಿಸಿದಂಥ ತಾಯಿ ಶಾಂತಾ ನರಸಿಂಹ ದಂಪತಿಗಳು ಸಮೇತ ಬಂದಿದ್ದಾರೆ. ಸುಮಾರು 90ರ ಹತ್ತಿರ ಪ್ರಾಯದ ಕಾಲದಲ್ಲೂ ಇವತ್ತು 87 ತಾಯಿಗೆ, ಅವರಿಗೆ 90 ಕ್ರಾಸ್ ಆಯಿತು ಇವತ್ತು. 97 ಈ 92ರ ಪ್ರಾಯದಲ್ಲಿ, ಈ ಪ್ರಾಯದಲ್ಲೂ ಅವರ ಬಾಯಲ್ಲಿ ಬರುವ ಮಾತೇನೆಂದರೆ ಸಂಗೀತ ನಮ್ಮ ಜೀವನದ ನಾಡಿ ಅಂತ ಹೇಳ್ತಾರೆ ಅವರು. ಯಾಕಂದರೆ ಅವರು ಎಷ್ಟು ಅದನ್ನು ನಾಡಿಯೊಳಗೆ ತಗೊಂಡಿದ್ದಾರೆ ಎನ್ನುವುದಕ್ಕೆ ಈ ಪ್ರಾಯದಲ್ಲಿ ಅದನ್ನು ಎಲ್ಲೂ ಬಿಟ್ಟು ಕೊಟ್ಟಿಲ್ಲ ಆ ಮಾತನ್ನು. ಅವರ ಸುಪುತ್ರನ ಮೊಮ್ಮಗ ಬಂದಿದ್ದಾರೆ, ಅವರೇ ಗೋಪಾಲ್ ಇವರು ಕೂಡ ಅವರೊಟ್ಟಿಗೆ ಸಂಗೀತವನ್ನೆಲ್ಲ ಬೆಳೆಸಿಕೊಂಡು ಬಂದಿದ್ದಾರೆ. ಯಾಕಂದರೆ ಅವರನ್ನು ಆಗಲಿಂದ ನೋಡುವಾಗ ಅವರ ಒಟ್ಟಿಗೆ ರಕ್ತಗತವಾಗಿ ಅದನ್ನು ಉಳಿಸಿಕೊಂಡು ಬಂದಿದ್ದಾರೆ. ಯಾವುದೇ ಯಾವುದೇ ಆಕರ್ಷಣೆಗೆ, ಇವತ್ತಿನ ಲೌಕಿಕದ ಆಕರ್ಷಣೆಗೆ ಒಳಗಾಗದೆ ಅವರು ಪರಂಪರೆಯನ್ನು ಅವರ ಹಿರಿಯರು ತಂದುಕೊಟ್ಟಂತಹ ಆ ಸಂಗೀತವನ್ನು ಉಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ಈ ಪ್ರಾಯದಲ್ಲೂ 90ರ ಪ್ರಾಯದಲ್ಲೂ ಇದನ್ನು ಸಮಾಜಕ್ಕೆ ಮುಟ್ಟಿಸುವಂಥ ಕಾರ್ಯ ಮಾಡುವಂತಹ ನಿಮ್ಮ ವಿಶೇಷ ಈ ಒಂದು ಶಾರದೆಯ ಆ ವಿದ್ಯೆಯನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಮಾಡುವಂಥ ಪ್ರಯತ್ನಕ್ಕೆ ನಾವು ಎಲ್ಲರೂ ಶರಣು. ಹಾಗೆ ನಿಮ್ಮ ಮೊಮ್ಮಗನಿಗೂ ನಾವು ಶರಣು. ಹಾಗೆ ಹಿರಿಯರು ಬಂದಿದ್ದಾರೆ ಅವರೊಟ್ಟಿಗೆ, ಮುರಳಿ ಅಣ್ಣ ನಿಮಗೂ ಕೂಡ. ಯಾಕಂದರೆ ವಂಶದಲ್ಲಿ ಇದನ್ನು ಉಳಿಸಿಕೊಂಡದಕ್ಕೆ ಇದೊಂದು ವೃಕ್ಷ ಬಂದಿದೆ ನಮಗೆ, ಆ ವೃಕ್ಷ ಈ ಮನೆಗೆ ಬಂದಿದೆ. ಆದ್ದರಿಂದ ನಾನು ಆಗ ಬೆಳೆಸಬೇಕು. ಹೌದು 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 ಮದುವೆ ಆದ್ಮೇಲೆ ಬೆಳೆಸಿದ ಆ ಪರಂಪರೆ ನಿಮಗೆ. ಹೌದು ಹೌದು ಎಲ್ಲರ ಆ ವಂಶದಲ್ಲಿ ಅಂಥ ಒಂದು ಶಿಕ್ಷಣ ಸಿಕ್ಕಿದ ಕಾರಣ ಇದು ಉಳಿದಿದೆ. ನಮಗೆ ಶ್ರೀರಕ್ಷಾ, ನಾನು ಒಬ್ಬ ಭಜಕ ಮಾತ್ರ, ನಮಗೆ ಸಂಗೀತದ ಜ್ಞಾನ ಹೆಚ್ಚಿಲ್ಲ. ಆದರೂ ಸಹ ಶ್ರೀರಕ್ಷಾ ಶ್ರೀರಕ್ಷಾ ಕೇಳ್ತಾ ಇರ್ತಾಳೆ, ಏನಾದರೂ ಕೇಳ್ತಾ ಇರ್ತಾಳೆ ನಾನು ಹೇಗೆ ಮುಂದುವರಿಬೇಕು ಅಂತ. ನಾನು ಹೇಳುದು, ನಾನು ಪಂಡಿತ ಅಲ್ಲ, ನಾನು ಸಂಗೀತ ಜ್ಞಾನ ಇಲ್ಲದವ, ನನ್ನ ಹತ್ರ ಯಾಕೆ ಕೇಳಿದ್ದೇನೆ. ಆಗ ಹೇಳ್ತಾಳೆ, ಇಲ್ಲ ನಿಮ್ಮ ಹತ್ರ ಏನಾದರೂ ನನಗೆ ತಿಳಿದುಕೊಳ್ಳಿಕ್ಕೆ ಸಿಗ್ತದೆ ಎನ್ನುವ ನಿಟ್ಟಿನಲ್ಲಿ ಅವಳು ಹೇಳಿದಳು. ಆಗ ನಾನು ಕೆಲವೊಂದು ಅವಳಿಗೆ ಮಾಹಿತಿ ಕೊಟ್ಟದುಂಟು. ಯಾಕಂದರೆ ತಾಯಿ ಶಾರದೆಯನ್ನು ಒಲಿಸಬೇಕಾದ್ರೆ ಮೊದಲು ತಂದೆ ತಾಯಿಯನ್ನು ಚೆನ್ನಾಗಿ ನೋಡಬೇಕು ಅಂತ ಅವಳಿಗೆ ಮೊದಲು ಹೇಳಿದ ನಾನು ಪಾಠ. ಆದ್ದರಿಂದ ಇವಳು ಅದನ್ನೆಲ್ಲ ಪಾಲನೆ ಮಾಡ್ತಾಳೆ. ಯಾಕಂದರೆ ವಿದ್ಯೆಯ ಹಿಂದೆ ಹೋಗಬೇಕಾದ್ರೆ ಸಂಸ್ಕಾರ ಬೇಕೇ ಬೇಕಾಗ್ತದೆ. ಆದ್ದರಿಂದ ಇವತ್ತು ವಂಶವೃದ್ಧಿ ವಂಶವೃಕ್ಷ ಕೂತಿದೆ ಅಂದರೆ ಆ ಸಂಸ್ಕಾರವನ್ನು ಇಟ್ಟುಕೊಂಡು ಬಂದಿದ್ದಕ್ಕೆ ಮಾತ್ರ ಇದು ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ವಿನಃ ಆ ವಿದ್ಯೆ ಎಂಬುದನ್ನು ತಲೆಗೆಟ್ಟುಕೊಂಡು ಓಡಲಿಕ್ಕೆ ಸಾಧ್ಯವಿಲ್ಲ. ತಂದೆ ತಾಯಿಯರ ಪಾದದಲ್ಲಿ, ಗುರುಗಳ ಪಾದದಲ್ಲಿ ಅದನ್ನು ಶರಣಾಗತಿಯಲ್ಲಿ ಅಪ್ಪಿಕೊಂಡಾಗ ಮಾತ್ರ ಅದು ನಮ್ಮನ್ನು ಅಪ್ಪಿಕೊಳ್ತದೆ ವಿನಃ ಇಲ್ಲದ್ರೆ ಇದು ಯಾವುದೇ ಕಾರಣಕ್ಕೂ ಬೇರೆ ವಿಚಾರಕ್ಕೆ ಹೋಲಿಕೆ ಮಾಡುವಾಗ ಇದು ಯಾವುದೇ ಆಸ್ತಿ ಅಂತಸ್ತಿನಲ್ಲಿ ಅಥವಾ ತಾಕತ್ತಿನಲ್ಲಿ ಬರುವಂಥದ್ದಲ್ಲ, ಇದು ಶರಣಾಗತಿಯಲ್ಲಿ ಬರುವಂಥದ್ದು. ಆ ಶರಣಾಗತಿಯಲ್ಲಿ ನಾನು ರಕ್ಷಣೆಗೆ ಹೇಳುವುದಷ್ಟೇ, ಅವಳು ಅದನ್ನು ಮಾಡ್ತಾ ಇದ್ದಾಳೆ. ಯಾಕಂದರೆ ಇವತ್ತು ವಿದ್ಯೆ ಬೇಕೆನ್ನೋ ನಿಟ್ಟಿನಲ್ಲಿ ಅವಳು ಪಡುವ ಪ್ರಯತ್ನ ತುಂಬ ನಾನು ನೋಡಿದ್ದೇನೆ. ಬ್ಯಾಂಗ್ಳೂರಿಗೆ ಹೋಗಿಕೊಂಡು ನಿಮ್ಮನ್ನು ಹುಡುಕಿಕೊಂಡು ಅವಳು ಈ ಕಾಲಘಟ್ಟದಲ್ಲಿ ಪ್ರಯತ್ನ ಪಡ್ತಾಳೆ ಅಂದರೆ ಅದು ಅದ್ಭುತ ಸಾಧನೆ. ಶ್ರೀರಕ್ಷಾ ತುಂಬ ದೂರ ಇದೆ ಖಂಡಿತ. ಆದ್ದರಿಂದ ನಮಗೆ ತುಂಬ ಹೆಮ್ಮೆ ಆಗ್ತದೆ. ತುಂಬ ಇವತ್ತು ನಾವೇ ಕೆಲವು ಸರಿ ಕಲಿಯುಗದಲ್ಲಿ ನಾನು ಕೇಳಿದ್ದೇನೆ, ಇದು ಸತ್ಯ ಸುಳ್ಳು ಗೊತ್ತಿಲ್ಲ. ದ್ವಾಪರ ತ್ರೇತಾಯುಗದಲ್ಲೆಲ್ಲ ಶಿಷ್ಯರು ಕಾಯಬೇಕಂತೆ, ಕಲಿಯುಗದಲ್ಲಿ ಗುರುಗಳು ಕಾಯಬೇಕಂತೆ, ಶಿಷ್ಯರು ತಯಾರಾಗಬೇಕಾದ್ರೆ ಅಂತ ಒಂದು ಮಾತು ಕೇಳಿ ಬರ್ತಾ ಉಂಟು. ಆದರೆ ಹಾಗೆ ಆಗಬಾರ್ದು. ಶ್ರೀರಕ್ಷನ ಮಟ್ಟಿಗೆ ನೋಡಬೇಕಾದ್ರೆ ಗುರುಗಳ ಹಿಂದೆ ಅವಳು ತುಂಬ ಓಡಿದ್ದಾಳೆ, ಪ್ರಯತ್ನ ಪಟ್ಟಿದ್ದಾಳೆ. ಆದ್ದರಿಂದ ಇವಳು ಇವತ್ತು ನಿಮ್ಮ ಕಾಲಬುಡದಲ್ಲಿ ಕೂತಿದ್ದಾಳೆ. ನಾನು ಹೇಳೋದು ಇಷ್ಟೇ, ನಿಮ್ಮ ವಿಶೇಷವಾದ ಅನುಗ್ರಹ ಅವಳ ಮೇಲೆ ಇರಬೇಕು. ಅವಳ ಹತ್ರ ನಾವು ಹೇಳೋದಿಷ್ಟೇ, ವಿದ್ಯೆಯನ್ನು ಯಾವುದು ಕದ್ದು ಮುಚ್ಚಿ ಇಡುವಂಥದ್ದಲ್ಲ, ಅದು ಕೊಡ್ಲಿಕ್ಕಿರುವಂಥದ್ದು. ಯಾಕಂದರೆ ನಮ್ಮ ಶರೀರಕ್ಕೆ ಒಂದು ಇಷ್ಟೇ ವ್ಯಾಲಿಡಿಟಿ ಅಂತ ಉಂಟು. ಅದು ಹೋಗುವಾಗ ನಮ್ಮಲ್ಲಿದ್ದದನ್ನು ದಾರೆ ಎರೆದು ಹೋಗಬೇಕು, ಆದರೆ ಕೊಡುವಾಗ ಯೋಗ್ಯರಿಗೆ ಕೊಡಬೇಕು ಅಂತ ಉಂಟು. ಅಯೋಗ್ಯರಿಗೆ ಕೊಟ್ಟರೆ ಮತ್ತೆ ಹಾಳಾಗುವ ಸಾಧ್ಯತೆಗಳುಂಟು. ಆದ್ದರಿಂದ ಯೋಗ್ಯವಾದ ಶಿಷ್ಯರನ್ನು ಹುಡುಕಿಕೊಂಡು ಅವರಿಗೆ ನಿಮ್ಮ ಪಾಠ ಮಾಡುವಾಗ ನಾನು ಹೇಳೋದಿಷ್ಟೇ, ಗುರು ಪರಂಪರೆಯನ್ನು ಮೊದಲು ಹೆಚ್ಚಾಗಿ ಒತ್ತಾಗಿ ತಿಳಿಸಬೇಕು. ಹಿರಿಯರು ಬಂದ ಹಾದಿಯನ್ನು ಅದರ ಬಗ್ಗೆ ಒಂದು 5 ನಿಮಿಷ 10 ನಿಮಿಷ ಹೇಳಲೇಬೇಕು, ಡೈರೆಕ್ಟ್ ಕ್ಲಾಸಿಗೆ ಬರುವಂಥದ್ದಲ್ಲ ಅಂತ ನನ್ನ ಅಭಿಪ್ರಾಯ.
ಅವರು ಬೆಳೆದ ಹಾದಿ, ಅವರ ಹಿರಿಯರು ಬೆಳೆದ ಹಾದಿ, ಆ ವಂಶವೃಕ್ಷದ ಬಗ್ಗೆ ಆಗಾಗ ನೆನಪಿಸಿಕೊಂಡಾಗ ಗುರು ಅನುಗ್ರಹ ನಿನಗೆ ಜಾಸ್ತಿಯಾಗಿ ಪ್ರಾಪ್ತಿ ಆಗ್ತದೆ. ಯಾಕಂದ್ರೆ ಇದು ಅನುಗ್ರಹದ ಮೇಲೆ ಬರುವಂಥದ್ದು. ಇನ್ನು ಎಷ್ಟು ಕಲ್ತಿದ್ರು ಕೆಲವೊಮ್ಮೆ ಬ್ಲಾಕ್ ಆಗುವ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಗುರುಗಳನ್ನು ನೆನಪಿಸಿದ್ದು ಕಡಿಮೆ ಆದಾಗ. ಆದ್ದರಿಂದ ಇನ್ನ ಉಸಿರಲ್ಲಿ ರೋಮಗಳಲ್ಲಿ ನಮ್ಮ ಆಂಜನೇಯನಿಗೆ ರೋಮದಲ್ಲಿ ರಾಮನಾಮ ಹೇಗಿತ್ತ, ನಿನ್ನ ರೋಮದಲ್ಲಿ ಇಷ್ಟ ಪುಣ್ಯವಂತರ ನಾಮ ತುಂಬಿಕೊಳ್ಳಿ ಅಂತ ನಾನು ಹೇಳುದು. ಯಾಕಂದ್ರೆ ಮಕ್ಕಳು ಕೆಲವೊಮ್ಮೆ ಕಾಲದ ಮಹಿಮೆಯಲ್ಲಿ ಬದಲಾಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿಕ್ಕೆ ಬರುವುದಿಲ್ಲ ಅಲ್ವಾ, ಉಪ್ಪು ಖಾರ ತಿನ್ನುವುದು. ಆದ್ದರಿಂದ ಅದನ್ನು ಆಗಾಗ ನೆನಪಿಸಿಕೊಳ್ಳು. ನನ್ನ ಕಡೆಯಿಂದ ನಿನಗೆ ಎಷ್ಟು ಹೇಳುದು ನಾನು, ಈ ಒಂದು ದಿವ್ಯ ಪಾದವನ್ನು ಮರೆಯಬೇಡ, ಹಿರಿಯರನ್ನು ಮರೆಯಬೇಡ. ಅವರನ್ನು ನಿತ್ಯವೂ ದೇವರ ಸ್ಥಾನದಲ್ಲಿ ಇಟ್ಟುಕೊಂಡು ಹೃದಯದಲ್ಲಿ ಇಟ್ಟುಕೊಂಡು ಮಾಡುದಿಲ್ಲ, ಆದ್ರೂ ಸಹ ನೆನಪಿಸಿಕೊಳ್ಳುವುದು ನಮ್ಮ ಧರ್ಮ. ಮಾಡಿಕೊಂಡು ಬಾ. ಹಾಗೆ ಜನ್ಮ ಕೊಟ್ಟ ತಂದೆ ತಾಯಿಯನ್ನು ನಿತ್ಯವೂ ಆರಾಧನೆ ಮಾಡಿಕೊಂಡು ಬಾ. ನಿನ್ನಗೆ ಈ ಪುಣ್ಯ ಭೂಮಿಯನ್ನು ತೋರಿಸಿದ್ದು ಆ ಹೊಟ್ಟೆ, ಆ ತಾಯಿ, 9 ತಿಂಗಳು ತುಂಬಿದ ತಾಯಿ. ಆ ತಾಯಿಯನ್ನು ತಂದೆಯನ್ನು ಸಂಸ್ಕಾರಯುತವಾಗಿ ಅವರನ್ನು ಪೂಜಿಸಿಕೊಂಡು ಬಾ. ಆಗ ನಿನ್ನಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಶಿಷ್ಯರಿಂದ ಬೆಳಲಿಕ್ಕೆ ಸಾಧ್ಯ ಉಂಟು. ಇನ್ನು ಮಾಡ್ತಿ ಎನ್ನುವ ನಿಟ್ಟಿನಲ್ಲಿ ನಮ್ಗೆ ವಿಶ್ವಾಸ ಉಂಟು. ಶ್ರೀರಕ್ಷೆ ಖಂಡಿತ ಮಾಡ್ತಾಳೆ. ಅದಕ್ಕೆ ಬೇಕಾಗುವ ಎಲ್ಲ ಆಶೀರ್ವಾದ ನಮ್ಮ ಕಡೆಯಿಂದಲೂ ಉಂಟು, ದೇವರ ಕಡೆಯಿಂದಲೂ ಉಂಟು. ಬ್ಯಾಂಗ್ಳೂರಿಂದಲೇ ಬಂದಿದೆ, ವಂಶವೃಕ್ಷವೇ ಬಂದಿದೆ, ನಿನಗೆ ಆಶೀರ್ವಾದ ಮಾಡಿದೆ. ಇದಕ್ಕಿಂತ ದೊಡ್ಡದ್ದು ಏನು ಬೇಕು ಅಂತ ನನಗೆ ಹೇಳಲಿಕ್ಕೆ, ಇದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ 2 ಮಾತು ಆಡ್ಲಿಕ್ಕೆ ಹೇಳಿದ್ದಾರೆ ಈ ಒಂದು ಸಾನ್ನಿಧ್ಯದಲ್ಲಿ. ಇದು ಇವತ್ತು ಮನೆ ಅಲ್ಲ, ಇವತ್ತು ಶಾರದೆಯ ಮನೆ ಅಂತ. ಶಾರದೆಯ ಮನೆಯಲ್ಲಿ 2 ಮಾತಿನಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಶಾರದೆ ಕ್ಷಮಿಸು. ಮಾಡಿದ ಮಾತಿನಲ್ಲಿ ಒಳ್ಳೆದಿದ್ದನ್ನು ನಿನ್ನ ಮಡಿಲಿಗೆ ಹಾಕಿಕೊಳ್ಳು. ಹಾಗೆ ಈ ಶ್ರೀರಕ್ಷಳ ಒಂದು ಏನು ಸಂಗೀತದ ಒಂದು ತರಗತಿ, ಈ ಒಂದು ಶಿಬಿರ, ಈ ತರಗತಿಯನ್ನು ಸೂರ್ಯಚಂದ್ರರಿರುವ ಕಾಲದವರೆಗೆ ಯಾವುದೇ ಅಳಿವಿಲ್ಲದೆ ಇದನ್ನು ನಡೆಸಿಕೊಡ್ಬೇಕಾಗಿ ಶಾರದೆಯ ಪ್ರಾರ್ಥನೆ. ಯಾಕಂದ್ರೆ ತಾಯಿ ಹೇಳಿದಷ್ಟೇ, ಇದು ಉಳಿಬೇಕು, ಇದು ಅಳಿಬಾರದು. ಸನಾತನ ಧರ್ಮದ ಇದು ಬೆಳಕು ಎನ್ನುವ ನಿಟ್ಟಿನಲ್ಲಿ. ಆದ್ದರಿಂದ ಈ ಬೆಳಕನ್ನು ಉಳಿಸುವಲ್ಲಿ ಶಾರದೆ ಹಾಗೂ ನಿನ್ನ ಕುಟುಂಬ ದೇವತೆಯರು, ಕುಲದೇವರು, ಇಷ್ಟದೇವರು, ನಾಗದೇವರು, ಅಷ್ಟದಿಕ್ಪಾಲಕರು, ದಶದಿಕ್ಕು, ವಾಸ್ಬ್ರಹ್ಮರು, ಗೋಮಾತೆ, ಭೂಮಾತೆ, ಋಷಿ, ನವನಾಗ, ನವಗುರು, ನವದುರ್ಗೆಯರು, ನವಗ್ರಹಗಳು, ಹಾಗೆ ವಿಶೇಷವಾಗಿ ಸನಾತನ ಧರ್ಮದ ಬೇರು ಆದಂಥ ಭಾರತ ಅಂತೆ ಸದಾ ನಿನಗೆ ಅನುಗ್ರಹದಲ್ಲಿರಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಸರ್ವಂ ಕೃಷ್ಣ. Thank you.